ರಾಯಚೂರು ನಗರದ ವಾರ್ಡ್ ನಂಬರ್ 3ರ ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ಶ್ರೀ ತಾಯಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ತಾಯಮ್ಮ ದೇವಿ ನೂತನ ಶಿಲಾಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು, ಸುಲ್ತಾನ್ಪುರ ಬೃಹನ್ಮಠದ ಪೂಜ್ಯ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ರಾಜಶೇಖರ ಶಾಸ್ತ್ರಿ ಕಲ್ಮಲ, ವೀರೇಶ್ ಶಾಸ್ತ್ರಿ ಗುಂಜಳ್ಳಿ ಇವರ ಪೌರೋಹಿತ್ಯ ತಂಡದಿಂದ ಗಣೇಶ್ ಪೂಜೆ, ಶ್ರೀ ಗೌರಿ ಶಂಕರ ಪೂಜೆ, ನವಗ್ರಹ ಪೂಜೆ ಹಾಗೂ ಹೋಮ ಹವನಗಳನ್ನು ಬಡಾವಣೆಯ ಸರ್ವ ಸದ್ಭಕ್ತಾದಿಗಳಿಂದ ನೆರವೇರಿಸಲಾಯಿತು. ಉಭಯ ಶ್ರೀಗಳು ಶಿಲಾಮೂರ್ತಿಗೆ ಜೀವಕಳೆ ಮಂತ್ರವನ್ನು ಪಠಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು. ನಂತರ ಹೋಮಕುಂಡಕ್ಕೆ ಪೂರ್ಣಾವತಿಯನ್ನು ನೆರವೇರಿಸಿದರು. ನಂತರ ರಾಜಶೇಖರ ಶಾಸ್ತ್ರಿಗಳು ತಾಯಮ್ಮಗೆ ಅನ್ನ ಪ್ರಸಾದದ ದೀಪವನ್ನು ಬೆಳಗಿ ಬಾಳೆ ದಿಂಡನ್ನು ಕತ್ತರಿಸಿ ನೈವೇದ್ಯವನ್ನು ಸಮರ್ಪಿಸಿದರು. ನಂತರ ಧರ್ಮ ಸಂದೇಶ ನೀಡಿದ ಕಿಲ್ಲೆ ಬೃಹನ್ಮಠದ ಶ್ರೀಗಳು ರಾಜವೀದಿಯಲ್ಲಿ ತಾಯಿಯನ್ನು ರಾರಾಜಿಸುವ ಹಾಗೆ ಚಿಕ್ಕ ಜಾಗದಲ್ಲಿ ಬೃಹದಾಕಾರವಾದ ಸುಂದರವಾದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ ನಿಮಗೆ ತಾಯಿಯು ಸದಾ ನಿಮ್ಮ ರಕ್ಷಣೆಗೆ ನಿಂತಿರುತ್ತಾಳೆ ಎಂದು ನುಡಿದರು. ಅಭಿವೃದ್ಧಿಗಾಗಿ ಏನ್ ಕಾರ್ಯವನ್ನು ನೀವೆಲ್ಲ ಮಾಡಿದ್ರಲ್ಲ, ನಿಮ್ಮೆಲ್ಲರಿಗೆ ಆ ತಾಯಿ ಆಯುರಾರೋಗ್ಯ ಭಾಗ್ಯ ಸಕಲ ಸಂಪತ್ ಸಮೃದ್ಧಿ ಕೊಟ್ಟು ಕರುಣಿಸಲಿ. ಇದು ವಾರ್ಷಿಕೋತ್ಸವ ಆಗಲಿ, ದ್ವಿವಾರ್ಷಿಕೋತ್ಸವ ಆಗಲಿ, ಪಂಚವಾರ್ಷಿಕೋತ್ಸವ ಆಗಲಿ, ಹೀಗೆ ಅಭಿವೃದ್ಧಿ ಆಗ್ತಾ 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 ನಿಮ್ಮೆಲ್ಲರ ಭಕ್ತಿ ಉತ್ಸಾಹ ಹಾಗೆ ಬೆಳೆದಂತೆಲ್ಲ ಅದು ರಥೋತ್ಸವವಾಗಿ ಮಾರ್ಪಡಲಿ ಎನ್ನು. ಸುಲ್ತಾನ್ಪುರ ಬೃಹನ್ಮಠದ ಶ್ರೀಗಳು ತಮ್ಮ ಧರ್ಮ ಸಂದೇಶದಲ್ಲಿ ಮಾತನಾಡಿ, ನೀವು ಜೀರ್ಣೋದ್ಧಾರಗೊಳಿಸಿದ ತಾಯಿಯ ಮಂದಿರವನ್ನು ನೋಡಿ ನಮಗೆ ತುಂಬಾ ಸಂತೋಷವಾಗಿದೆ. ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದೀರಾ. ಅದರಂತೆ ಕಾರ್ತಿಕ ಮಾಸ, ದಸರಾ, ದೀಪಾವಳಿಗಳಂತಹ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಜರುಗಿಸುವ ಮೂಲಕ ನಿಮ್ಮ ಜೀವನವನ್ನು ಉಜ್ವಲಗೊಳಿಸಿಕೊಳ್ಳಿವೆಂದು ನುಡಿದರು. ನಂತರ ಉಭಯ ಶ್ರೀಗಳಿಗೆ ದೇವಸ್ಥಾನದ ಸೇವಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಉಭಯ ಶ್ರೀಗಳು ಸರ್ವ ಸದ್ಭಕ್ತರನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ನಾಗರಾಜ್, ವೆಂಕಟೇಶ್ ಮೇಸ್ತ್ರಿ ಗೋರ್ಕಲ್, ಮಲ್ಲೇಶ್ ಮೇಸ್ತ್ರಿ, ಶಂಕರ್, ಸುಂಕಲಪ್ಪ, ಅನಿಲ್ ಕುಮಾರ್, ತೇಜುಕುಮಾರ್ ಯಾದವ್, ನರಸಿಂಹಲು, LG ಶಿವಕುಮಾರ್, ಬಸವರಾಜ್ ಅಚ್ಚೊಳ್ಳಿ, ರಾಘವೇಂದ್ರ ಆಶಾಪುರ್, ಬ್ರಹ್ಮೇಂದ್ರ ಮಂಜರ್ಲಾ ಹಾಗೂ ಬಡಾವಣೆಯ ಗುರು ಹಿರಿಯರು, ಮಹಿಳೆಯರು, ಯುವಕರು, ಮಕ್ಕಳು ಉಪಸ್ಥಿತರು.